ಯಮುನೋತ್ರಿ ಭಾರತದ ಉತ್ತರಾಖಂಡ ರಾಜ್ಯದ ಉತ್ತರಕಾಶಿ ಜಿಲ್ಲೆಯ ಗರ್ಹವಾಲ್ ಹಿಮಾಲಯದಲ್ಲಿ 3293 ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿರುವ ಒಂದು ಪವಿತ್ರ ಹಿಂದೂ ಯಾತ್ರಾಸ್ಥಳವಾಗಿದೆ. ಇದು ಚಾರ್ಧಾಮ್ ಯಾತ್ರೆಯ 4 ಪ್ರಮುಖ ತಾಣಗಳಲ್ಲಿ ಒಂದಾಗಿದ್ದು, ಯಮುನಾ ದೇವಿಗೆ ಸಮರ್ಪಿತವಾದ ಈ ದೇವಾಲಯವು ಯಮುನಾ ನದಿಯ ಮೂಲವಾಗಿದೆ. ಈ ವಿಡಿಯೋದಲ್ಲಿ ಯಮುನೋತ್ರಿ ದೇವಾಲಯದ ಇತಿಹಾಸ, ಪೌರಾಣಿಕ ಮಹತ್ವ, ವಾಸ್ತುಶಿಲ್ಪ ಮತ್ತು ಇತರ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ಇತಿಹಾಸ ಮತ್ತು ಪೌರಾಣಿಕ ಮಹತ್ವ. ಯಮುನೋತ್ರಿ ದೇವಾಲಯವನ್ನು 1839 ರಲ್ಲಿ ತೆಹ್ರಿ ಗರ್ಹವಾಲ್ನ ಮಹಾರಾಜ ಸುದರ್ಶನ್ ಶಾ ನಿರ್ಮಿಸಿದರು. ಆದರೆ ಕಠಿಣ ಹವಾಮಾನ ಮತ್ತು ಭೂಕಂಪದಿಂದಾಗಿ ದೇವಾಲಯವು 2 ಬಾರಿ ನಾಶವಾಗಿ 19ನೇ ಶತಮಾನದಲ್ಲಿ ಜೈಪುರದ ಮಹಾರಾಣಿ ಗುಲೇರಿಯಾ ದೇವಿಯವರು ಇದನ್ನು ಪುನರ್ನಿರ್ಮಾಣ ಮಾಡಿದರು. ಯಮುನಾ ನದಿಯು ಸೂರ್ಯದೇವ, ಸೂರ್ಯ ಮತ್ತು ಸಂಜ್ಞಾ ಚೇತನೆಯ ದೇವತೆ ಯವರ ಪುತ್ರಿಯಾಗಿದ್ದು, ಯಮರಾಜನ ಮರಣದ ದೇವರು ಸಹೋದರಿಯಾಗಿದ್ದಾಳೆ ಎಂದು ಪುರಾಣಗಳು ಹೇಳುತ್ತವೆ. ಯಮುನಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ತೊಳಲ್ಪಡುತ್ತವೆ ಮತ್ತು ಅಕಾಲಿಕ ಮರಣದಿಂದ ರಕ್ಷಣೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಪೌರಾಣಿಕ ಕಥೆಯೊಂದರ ಪ್ರಕಾರ ಪ್ರಾಚೀನ ಋಷಿ ಅಸಿತ ಮುನಿಯವರು ಈ ಸ್ಥಳದಲ್ಲಿ ತಮ್ಮ ಆಶ್ರಮವನ್ನು ಹೊಂದಿದ್ದರು. ಅವರು ಪ್ರತಿದಿನ ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಸ್ನಾನ ಮಾಡುತ್ತಿದ್ದರು. ವೃದ್ಧಾಪ್ಯದಲ್ಲಿ ಗಂಗೋತ್ರಿಗೆ ತೆರಳಲಾಗದೇ ಇದ್ದಾಗ ಗಂಗಾ ನದಿಯ ಒಂದು ಶಾಖೆಯು ಯಮುನೋತ್ರಿಯ ಎದುರಿಗೆ ಕಾಣಿಸಿಕೊಂಡಿತು ಎಂದು ನಂಬಲಾಗಿದೆ. ಈ ಕಾರಣದಿಂದಾಗಿ ಈ ತಾಣವು ಯಮುನಾ ಮತ್ತು ಗಂಗೆಯ ಸಂಗಮದಂತೆ ಪವಿತ್ರವಾಗಿದೆ. ವಾಸ್ತುಶಿಲ್ಪ. ಯಮುನೋತ್ರಿ ದೇವಾಲಯವು ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದ್ದು, ಸುತ್ತಮುತ್ತಲಿನ ಪರ್ವತಗಳಿಂದ ತೆಗೆದ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿತವಾಗಿದೆ. ದೇವಾಲಯದ ಮೇಲ್ಭಾಗದಲ್ಲಿ ಹಳದಿ ಬಣ್ಣದ ಕೋನಾಕಾರದ ಗೋಪುರವಿದ್ದು, ಕೆಂಪು ಬಣ್ಣದ ಗಡಿಯಿಂದ ಅಲಂಕೃತವಾಗಿದೆ. ಗರ್ಭಗುಡಿಯಲ್ಲಿ ಯಮುನಾ ದೇವಿಯ ಕಪ್ಪು ಕಲ್ಲಿನ ವಿಗ್ರಹವಿದೆ. ಇದನ್ನು ಹೂವಿನ ಹಾರಗಳಿಂದ ಅಲಂಕರಿಸಲಾಗುತ್ತದೆ. ಯಮುನಾ ದೇವಿಯ ಪಕ್ಕದಲ್ಲಿ ಬಿಳಿ ಕಲ್ಲಿನ ಗಂಗಾ ದೇವಿಯ ವಿಗ್ರಹವೂ ಇದೆ. ದೇವಾಲಯದ ಮುಂಭಾಗದಲ್ಲಿ ಸಣ್ಣ ಪ್ರವೇಶದ್ವಾರವಿದ್ದು, ಇದು ಸರಳ ಆದರೆ ಆಕರ್ಷಕವಾಗಿದೆ. ದೇವಾಲಯದ ಹೊರಗಿರುವ ದಿವ್ಯ ಶಿಲಾ ಎಂಬ ಕಲ್ಲಿನ ಶಿಲೆಯು ಭಕ್ತರಿಗೆ ಪವಿತ್ರವೆಂದು ಪರಿಗಣಿತವಾಗಿದೆ. ಯಮುನಾ ದೇವಿಗೆ ಪೂಜೆ ಸಲ್ಲಿಸುವ ಮೊದಲು ಈ ಶಿಲೆಗೆ ಗೌರವ ಸಲ್ಲಿಸುವ ಸಂಪ್ರದಾಯವಿದೆ, ಏಕೆಂದರೆ ಇದು ಆಧ್ಯಾತ್ಮಿಕ ಮುಕ್ತಿಯನ್ನು ನೀಡುತ್ತದೆ ಎಂಬ ನಂಬಿಕೆಯಿದೆ. ಸೂರ್ಯಕುಂಡ ಮತ್ತು ಗೌರಿಕುಂಡ. ಯಮುನೋತ್ರಿ ದೇವಾಲಯದ ಸಮೀಪದಲ್ಲಿ 2 ಪ್ರಮುಖ ಬಿಸಿನೀರಿನ ಒಡಗುಗಳಿವೆ, ಸೂರ್ಯಕುಂಡ ಮತ್ತು ಗೌರಿಕುಂಡ. ಸೂರ್ಯಕುಂಡದ ನೀರು 190 ತಾಪಮಾನದಷ್ಟು ಬಿಸಿಯಾಗಿದ್ದು, ಭಕ್ತರು ಇಲ್ಲಿ ಅಕ್ಕಿ ಮತ್ತು ಆಲೂಗಡ್ಡೆಯನ್ನು ಬಟ್ಟೆಯಲ್ಲಿ ಕಟ್ಟಿ ಬೇಯಿಸಿ ಇದನ್ನು ಯಮುನಾ ದೇವಿಗೆ ಪ್ರಸಾದವಾಗಿ ಸಮರ್ಪಿಸುತ್ತಾರೆ. ಗೌರಿಕುಂಡದ ನೀರು ಸೌಮ್ಯವಾದ ಉಷ್ಣತೆಯನ್ನು ಹೊಂದಿದ್ದು ಸ್ನಾನಕ್ಕೆ ಯೋಗ್ಯವಾಗಿದೆ. ಈ ಒಡಗುಗಳಲ್ಲಿ ಸ್ನಾನ ಮಾಡುವುದರಿಂದ ಆಧ್ಯಾತ್ಮಿಕ ಶುದ್ಧತೆ ಮತ್ತು ಆರೋಗ್ಯ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಯಾತ್ರೆ ಮತ್ತು ತಲುಪುವ ಮಾರ್ಗ. ಯಮುನೋತ್ರಿ ದೇವಾಲಯವು ಉತ್ತರಕಾಶಿಯಿಂದ 129 ಕಿಮಿ ಮತ್ತು ಋಷಿಕೇಶ, ಹರಿದ್ವಾರ ಅಥವಾ ಡೆಹ್ರಾಡೂನ್ನಿಂದ 1 ದಿನದ ಪ್ರಯಾಣದ ದೂರದಲ್ಲಿದೆ. ದೇವಾಲಯವನ್ನು ತಲುಪಲು ಹನುಮಾನ್ ಚಟ್ಟಿಯಿಂದ 13 ಕಿಮಿ ಅಥವಾ ಜಾಂಕಿಚಟ್ಟಿಯಿಂದ 6 ಕಿಮಿ ಕಾಲ್ನಡಿಗೆಯಿಂದ ತಲುಪಬೇಕು. ಕುದುರೆಗಳು, ಡೋಲಿಗಳು ಅಥವಾ ಪಾಲ್ಕಿಗಳನ್ನು ಬಾಡಿಗೆಗೆ ಪಡೆಯಬಹುದು. ಇದು ವಯಸ್ಸಾದವರಿಗೆ ಅಥವಾ ಕಾಲ್ನಡಿಗೆಯಲ್ಲಿ ತೊಂದರೆ ಇರುವವರಿಗೆ ಸಹಾಯಕವಾಗಿದೆ. ಈ ಟ್ರೆಕ್ನಲ್ಲಿ ಹಲವಾರು ಜಲಪಾತಗಳು ಮತ್ತು ನೈಸರ್ಗಿಕ ಸೌಂದರ್ಯವು ಯಾತ್ರಿಗಳನ್ನು ಆಕರ್ಷಿಸುತ್ತದೆ. ವಿಮಾನದ ಮೂಲಕ. ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಡೆಹ್ರಾಡೂನ್ನ ಜಾಲಿ ಗ್ರಾಂಟ್ ವಿಮಾನ ನಿಲ್ದಾಣ, 197 ಕಿಮಿ. ಇಲ್ಲಿಂದ ಟ್ಯಾಕ್ಸಿ ಅಥವಾ ಬಸ್ಗಳು ಲಭ್ಯವಿವೆ. ರೈಲಿನ ಮೂಲಕ ಡೆಹ್ರಾಡೂನ್ 172 ಕಿಮಿ ಅಥವಾ ಋಷಿಕೇಶ ರೈಲ್ವೆ ನಿಲ್ದಾಣಗಳು ಹತ್ತಿರದಲ್ಲಿವೆ. ರಸ್ತೆಯ ಮೂಲಕ ಋಷಿಕೇಶದಿಂದ ಜಾಂಕಿಚಟ್ಟಿಗೆ ಬಸ್ಗಳು ಲಭ್ಯವಿದ್ದು, ಅಲ್ಲಿಂದ 6 ಕಿಮಿ ಟ್ರೆಕ್ ಮಾಡಬೇಕು. ದೇವಾಲಯದ ಸಮಯ ಮತ್ತು ಉತ್ಸವಗಳು. ಯಮುನೋತ್ರಿ ದೇವಾಲಯವು ಅಕ್ಷಯ ತೃತೀಯದಂದು ಏಪ್ರಿಲ್ ಮೇ ತೆರೆಯುತ್ತದೆ ಮತ್ತು ಯಮ ದ್ವಿತೀಯದಂದು ದೀಪಾವಳಿಯ 2ನೇ ದಿನ ನವೆಂಬರ್ ಮುಚ್ಚಲ್ಪಡುತ್ತದೆ. ಚಳಿಗಾಲದಲ್ಲಿ ದೇವಾಲಯದ ವಿಗ್ರಹವನ್ನು ಕರ್ಸಾಲಿ ಗ್ರಾಮಕ್ಕೆ ಸ್ಥಳಾಂತರಿಸಲಾಗುತ್ತದೆ. ದೇವಾಲಯದ ದರ್ಶನ ಸಮಯ ಬೆಳಿಗ್ಗೆ 6 ರಿಂದ ರಾತ್ರಿ 8 ರವರೆಗೆ ಇರುತ್ತದೆ. ಮುಂಜಾನೆಯ ಮಂಗಲ ಆರತಿ ಮತ್ತು ಸಂಜೆಯ ಶಯನ ಆರತಿ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ಭಕ್ತರು ದಿವ್ಯ ಶಿಲಾ ಮತ್ತು ಸೂರ್ಯಕುಂಡದಲ್ಲಿ ಪೂಜೆ ಸಲ್ಲಿಸಿ ಯಮುನಾ ದೇವಿಗೆ ಅರ್ಪಿಸಲು ಪ್ರಸಾದವನ್ನು ತಯಾರಿಸುತ್ತಾರೆ. ಸುತ್ತಮುತ್ತಲಿನ ಆಕರ್ಷಣೆಗಳು. ಸೂರ್ಯಕುಂಡ, ಬಿಸಿನೀರಿನ ಒಡಗು, ಇಲ್ಲಿ ಪ್ರಸಾದ ತಯಾರಿಸಲಾಗುತ್ತದೆ. ದಿವ್ಯ ಶಿಲಾ, ದೇವಾಲಯದ ಹೊರಗಿರುವ ಪವಿತ್ರ ಕಲ್ಲು, ಆಧ್ಯಾತ್ಮಿಕ ಮುಕ್ತಿಯ ಸಂಕೇತ. ಜಾಂಕಿಚಟ್ಟಿ, ದೇವಾಲಯಕ್ಕೆ 5 ಕಿಮಿ ದೂರದಲ್ಲಿರುವ ಈ ಸ್ಥಳವು ಬಿಸಿನೀರಿನ ಒಡಗುಗಳಿಗೆ ಹೆಸರುವಾಸಿಯಾಗಿದೆ. ಹನುಮಾನ್ ಚಟ್ಟಿ, ಯಮುನಾ ಮತ್ತು ಗಂಗಾ ನದಿಗಳ ಸಂಗಮದಲ್ಲಿರುವ ಈ ಸ್ಥಳವು ಯಾತ್ರಿಗಳಿಗೆ ವಿಶ್ರಾಂತಿ ಮತ್ತು ಊಟದ ಸೌಕರ್ಯವನ್ನು ಒದಗಿಸುತ್ತದೆ.
ಸಪ್ತರ್ಷಿಕುಂಡ ಯಮುನೋತ್ರಿಯಿಂದ ಕೆಲವು ಕಿಮಿ ದೂರದಲ್ಲಿರುವ ಈ ಸರೋವರವು ಸಪ್ತರ್ಷಿಗಳ ತಪಸ್ಸಿನ ಸ್ಥಳವೆಂದು ಪರಿಗಣಿತವಾಗಿದೆ. ಯಾತ್ರೆಗೆ ಸಲಹೆಗಳು. ಉತ್ತಮ ಸಮಯ ಮೇ ಜೂನ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳು ಯಾತ್ರೆಗೆ ಒಳ್ಳೆಯವು. ಜುಲೈ ಆಗಸ್ಟ್ನಲ್ಲಿ ಭಾರೀ ಮಳೆಯಿಂದ ಭೂಕುಸಿತದ ಅಪಾಯವಿರುತ್ತದೆ. ಸಿದ್ಧತೆ. ಟ್ರೆಕ್ ಕಷ್ಟಕರವಾದುದರಿಂದ ಸೂಕ್ತ ಆರೋಗ್ಯ ಮತ್ತು ಫಿಟ್ನೆಸ್ ಅಗತ್ಯ. ಬೆಚ್ಚಗಿನ ಬಟ್ಟೆ, ಟ್ರೆಕ್ಕಿಂಗ್ ಶೂಗಳು ಮತ್ತು ಮಳೆಗಾಲದ ಸಾಮಗ್ರಿಗಳನ್ನು ಒಯ್ಯಿರಿ. ಪರಿಸರ ಸಂರಕ್ಷಣೆ. ಯಾತ್ರಿಗಳು ಪ್ಲಾಸ್ಟಿಕ್ ಮತ್ತು ಇತರ ಕಸವನ್ನು ಎಸೆಯದಂತೆ ಎಚ್ಚರ ವಹಿಸಬೇಕು, ಏಕೆಂದರೆ ಇದು ಪರಿಸರವನ್ನು ಹಾಳುಮಾಡುತ್ತದೆ. ಸೌಕರ್ಯಗಳು. ಟ್ರೆಕ್ನಲ್ಲಿ ಶೌಚಾಲಯಗಳ ಸ್ವಚ್ಛತೆಯನ್ನು ಸುಧಾರಿಸಬೇಕಾಗಿದೆ ಎಂದು ಯಾತ್ರಿಗಳು ದೂರಿದ್ದಾರೆ. ಆದ್ದರಿಂದ ಸಣ್ಣ ತಿಂಡಿಗಳು ಮತ್ತು ನೀರಿನ ಬಾಟಲಿಗಳನ್ನು ಒಯ್ಯಿರಿ. ಯಮುನೋತ್ರಿ ದೇವಾಲಯವು ಕೇವಲ ಒಂದು ಯಾತ್ರಾಸ್ಥಳವಲ್ಲ, ಆಧ್ಯಾತ್ಮಿಕತೆ, ನೈಸರ್ಗಿಕ ಸೌಂದರ್ಯ ಮತ್ತು ಸಾಹಸದ ಸಂಗಮವಾಗಿದೆ. ಯಮುನಾ ದೇವಿಯ ಆಶೀರ್ವಾದ, ಸೂರ್ಯಕುಂಡದ ಬಿಸಿನೀರು ಮತ್ತು ಹಿಮಾಲಯದ ವೈಭವವು ಭಕ್ತರಿಗೆ ಮರೆಯಲಾಗದ ಅನುಭವವನ್ನು ನೀಡುತ್ತದೆ. ಈ ಯಾತ್ರೆಯು ಆತ್ಮಶುದ್ಧಿಯ ಜೊತೆಗೆ ಪರಿಸರದೊಂದಿಗೆ ಸಾಮರಸ್ಯದ ಮಹತ್ವವನ್ನು ಕಲಿಸುತ್ತದೆ. ಯಮುನೋತ್ರಿಯ ಯಾತ್ರೆಯು ಆಧ್ಯಾತ್ಮಿಕತೆ ಮತ್ತು ಸ್ವಶೋಧನೆಯ ಒಂದು ಅಪೂರ್ವ ಪಯಣವಾಗಿದೆ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.